ಈಗ ನೇರವಾಗಿ ಬೀದರ್ ಕಡೆಗೆ ಹೋಗೋಣ. ಏನ್ ಕಥೆ ಅಂತಂದ್ರೆ ಮಾಜಿ ಸಚಿವನ ಪುತ್ರನ ಕಥೆ ಇದು. ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರನ ವಿರುದ್ಧ ಇವತ್ತು ಈ ವಂಚನೆ ಮಾಡಿರುವಂತ ಆರೋಪ ಏನಿದೆ, ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡು ಲೈಂಗಿಕವಾಗಿ ನನ್ನನ್ನು ಬಳಕೆ ಮಾಡಿಕೊಂಡ್ರು ಅನ್ನುವಂತಹ ಆರೋಪ. ಮಹಿಳಾ ಆಯೋಗಕ್ಕೆ ದೂರನ್ನ ಈಗ ಸಂತ್ರಸ್ತೆಯ ಕುಟುಂಬ ನೀಡಿದೆ. ಕಾನೂನು ಕ್ರಮದ ಭರವಸೆಯನ್ನ ನೀಡಿದ್ದಾರೆ ಅಂತ ಸಂತ್ರಸ್ತೆಯ ಅಣ್ಣ ಹೇಳಿದ್ದಾರೆ. ಅವ್ರು ಹೇಳ್ತಾ ಇರೋದು, ನಾವು ಪೊಲೀಸರಿಗೆಲ್ಲ ಈ ವಿಚಾರದಲ್ಲಿ ದೂರನ್ನ ಕೊಟ್ಟಿದ್ವಿ, ಬಟ್ ಪೊಲೀಸರು ಅವ್ರ ಜೊತೆಗೇನೆ ಸೇರ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಅವ್ರು ಮಾಡ್ತಾರೆ. ಸೊ ನೇರವಾಗಿ ಅವ್ರು ಹೇಳುವಂಥದ್ದು, ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡು ನನ್ನನ್ನು ಬೇರೆ ದೇವಸ್ಥಾನಗಳಿಗೆ ಅಂತೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನಗಳಲ್ಲಿ ರೂಮ್ ಎಲ್ಲ ಮಾಡಿಕೊಂಡು ಅಲ್ಲೇ ನನ್ನನ್ನು ಲೈಂಗಿಕವಾಗಿ ಬಳಕೆ ಮಾಡಿಕೊಂಡ್ರು. ಆದರೆ ಮದುವೆ ಆಗಿ ಅಂತಂದರೆ ಮದುವೆ ಆಗಲಿಲ್ಲ ನನ್ನ ಅಂತ ಹೇಳಿ ಅವರ ಆರೋಪವನ್ನು ಮಾಡಿದರು. ಪೊಲೀಸರಿಗೆಲ್ಲ ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿದರು. ಅದಾದ ನಂತರ ಈಗ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ, ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಬಟ್ ಪ್ರಭು ಚವ್ಹಾಣ್ ಅವರು ಹೇಳ್ತಾರೆ ಅಂಥದ್ದೇನೂ ಇಲ್ಲ ಅಂತ ಹೇಳಿ. 4 ಗೋಡೆ ಮಧ್ಯೆ ನಡೆದಿರುವಂಥದ್ದು ಪ್ರಭು ಚವ್ಹಾಣ್ ಅವ್ರಿಗೆ ಏನು ಗೊತ್ತಿರುತ್ತೆ? दिन पहले हम मैम को मिलने आए थे, मैम नहीं मिले। आज हमने मैम को मिला। मैम ने हमें बताया कि तुम टेंशन फ्री रहो, जो भी है आपके साथ न्याय होगा, आपको न्याय मिलेगा। और हमें बाहर से धमकियाँ भी आ रही थी, तो मैम ने हमें प्रोटेक्शन देने बोला है। ನಾನು ಹೊರಗಡೆ ಜಿಲ್ಲೆಯಲ್ಲಿ ಇದ್ದಿದ್ದರಿಂದ ನಾನು ಅವ್ರನ್ನ ಭೇಟಿ ಆಗೋಕ್ಕಾಗಲಿಲ್ಲ. ಇವತ್ತು ತಾಯಿ, ತಂದೆ, ಅವರ ಅಣ್ಣ ಮತ್ತು ಆ ಮಗಳು ಅಷ್ಟು ಜನ ಬಂದಿದ್ದರು. ಮತ್ತು ನನ್ನನ್ನು ಭೇಟಿಯಾದರು. ಮತ್ತು ಹಲ್ಲೆ ಮಾಡಿದಂಥ ಚಿತ್ರಗಳನ್ನೆಲ್ಲ ತೋರಿಸಿದರು. ಮತ್ತು ಆ ಹೆಣ್ಣು ಮಗಳು ಹೇಗೆಲ್ಲ ಎಂಗೇಜ್ಮೆಂಟ್ ನಂತರ ಯಾವ ಥರ ಅವ್ರ ಸಂಬಂಧಗಳಿತ್ತು, ಕಡೆಗೆ ಏನೆಲ್ಲ ಆಯಿತು ಅಂತ ನನಗೆ ಹೇಳ್ತಾಯಿದ್ರು. ಮತ್ತು ಜೀವದ ಬೆದರಿಕೆ ಇದೆ ನಮಗೆ ಅಂತಲೂ ಸಹ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಎಸ್ ಪಿ ಅವ್ರಿಗೆ ನೆನ್ನೆನೇ ನಾನು ಮಾತಾಡಿದ್ದೆ. ಸೊ ಇವರು ಹೋಗಿರಲಿಲ್ಲ, ಎಲ್ಲೋ ಒಂದು ಕಡೆ ಭಯ ಆಗ್ತಾಯಿತ್ತು ಅನಿಸುತ್ತೆ. ಸೊ ಇವತ್ತು ನಾನು ಎಸ್ ಪಿ ಅವ್ರಿಗೆ ಡೈರೆಕ್ಟ್, ನಾವು ಆಲ್ರೆಡಿ ಲೆಟ್ರ್, ನಾನು ಯಾವತ್ತು ನಮಗೆ ನಾನು ಇರಲಿ ಇಲ್ಲದೆ ಹೋಗಲಿ ಆಫೀಸಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಬರೆದು ನಾವು ಇಮಿಡಿಯೇಟ್ಲಿ ಆ್ಯಕ್ಟ್ ಮಾಡ್ತೀವಿ. ಸೊ ಆಲ್ರೆಡಿ ನಾನು ಎಸ್ ಪಿ ಅವ್ರ ಜೊತೆ ಮಾತಾಡಿದ್ದೆ. ಮೇಡಮ್ ಅವ್ರು ಬರಲಿ, ನಾನು ಇದನ್ನು ಎಲ್ಲ FIR ಎಲ್ಲ ಮಾಡ್ತೀನಿ ಅಂತ ಹೇಳಿದರು. ಸೊ ಈಗ ಅವ್ರ ಜೊತೆನೇ ಮಾತಾಡಿ, ಅವ್ರ ಪೇರೆಂಟ್ಸ್ ಮುಂದೆನೇ ನಾನು ಫೋನಲ್ಲಿ ಅವ್ರ ಜೊತೆನೇ ಮಾತಾಡಿಸಿ ಅವ್ರಿಗೆ ಸಂಪೂರ್ಣವಾದಂಥ ಒಂದು ರಕ್ಷಣೆ, ಪೊಲೀಸ್ ರಕ್ಷಣೆ ಕೊಡಬೇಕು. ಯಾಕಂದರೆ ತುಂಬ ಭಯದಲ್ಲಿದ್ದಾರೆ. ಮತ್ತು ಅವ್ರು ಏನೆಲ್ಲ ಅವ್ರು ತೊಗೊಂಡು ಬಂದಿದ್ದಾರೆ ಎಲ್ಲ ಡೀಟೇಲ್ಸು ಅದೇ ಥರ ತನಿಖೆ ಆಗಬೇಕು. ತನಿಖೆಯ ನಂತರ ನಮಗೆ ವರದಿಯನ್ನು ಸಲ್ಲಿಸಬೇಕು ಅಂತ ಸಹ ನಾನು ಬೀದರ್ SP ಅವ್ರ ಜೊತೆ ಮಾತಾಡಿ, ಅವ್ರ ಜೋಡಿನೂ ಮಾತಾಡಿಸಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್, ಯಾಕಂದರೆ ಅವ್ರು ತುಂಬ ಭಯ ಬೀಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಒಂದು